ಮೊದಲನೇದಾಗಿ ನನ್ನ ತಾಲೂಕಿನ ಎಲ್ಲ ರೈತ ಬಂಧುಗಳು ಹಾಗೂ ನನ್ನ ಸ್ನೇಹಿತರುಗಳಿಗೂ ವಿದ್ಯಾರ್ಥಿಗಳಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನನ್ನ ಹುಟ್ಟಿದ ಹಬ್ಬ. ನಾನು ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬವನ್ನು ನಮ್ಮ ಮನೆಯಿಂದ ಹೊರಟ್ರೆ ದೇವಸ್ಥಾನಗಳನ್ನು ದೇವರ ಆಶೀರ್ವಾದನ ಪಡೆದು ನನ್ನ ಇಲ್ಲಿ ದೊಡ್ಡಲ್ಲೂರಲ್ಲಿ ಇರ್ತಕ್ಕಂಥ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರ ಹಾಗೂ ಅಲ್ಲಿ ಇರ್ತಕ್ಕಂಥ ಅಧ್ಯಾಪಕ ವೃಂದದವರ ಸಮ್ಮುಖದಲ್ಲಿ ನಾನು ಈ ನನ್ನ ಹುಟ್ಟುಹಬ್ಬನ ಆಚರಿಸ್ಕೊಳ್ತಕ್ಕಂಥದ್ದು. ನಾವು ಪ್ರತಿ ವರ್ಷವೂ ನಾನು ಈ ಒಂದು ಹುಟ್ಟುಹಬ್ಬನ ಇಲ್ಲಿ ಏನು ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಶಾಲೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸರಿ ನನ್ನ 2 ಪಂಚಾಯತಿಯವ್ರು ಕೂಡ ತಟ್ಟೆ ಲೋಟ ಹಿಂಗೆಲ್ಲ ಕೊಡ್ತಕ್ಕಂಥ, ಪ್ರತಿ ವರ್ಷ ಬ್ಯಾಗ್ ಕೊಡೋದು, ಬುಕ್ಸ್ ಕೊಡೋದು, ನೋಟ್ ಬುಕ್ಸ್ ಎಲ್ಲ ಮಾಡ್ತಾರೆ. ಇವತ್ತು ಏನು ಸ್ಟೀಲ್ ನೀರಿನ ಬಾಟ್ಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಅಭಿಮಾನಿಗಳು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಅಭಿಮಾನಿಗಳು ಏನು ಊರಲ್ಲಿರ್ತಕ್ಕಂಥ ಹುಡುಗರು 360 ಬಾಯ್ಸ್ ಅಂತ ಒಂದು ಸಂಘವನ್ನು ಮಾಡ್ಕೊಂಡು ಅವರು ಇವತ್ತು ಅಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಕೂಡ ಇವತ್ತು ಕೂಡ ಮಾಡ್ತಾಯಿದ್ದಾರೆ. ಭಾರಿ ಜೋರಾಗಿ ಮಾಡ್ತಾಯಿದ್ದಾರೆ ವಾಲಿಬಾಲ್ ಟೂರ್ನಮೆಂಟು. ನಿನ್ನೆಯಿಂದ ಶಿವಮೊಗ್ಗದವ್ರು ಬಂದವರೆ, ಯಾರೋ ಪಾಂಡಿಚೇರಿಯವ್ರು ಬಂದಿದ್ರು ಅಂತೆ, ಚಿಕ್ಕಮಂಗ್ಳೂರು ಬಂದಿದ್ರು, ಈಗೆಲ್ಲ ಆಡ್ತಾಯಿದ್ದಾರೆ. ಇವತ್ತು ಫೈನಲ್ ಮ್ಯಾಚ್ಗಳಿವೆ. ಇವತ್ತು ಮೊದಲನೇ ಬಹುಮಾನ 50,000, ಎರಡನೇದು 30, ಮೂರನೇದು 20, ಆಮೇಲೆ 10,000. ಆ ಶೀಲ್ಡ್ಗಳು ಕೊಯ್ಮೂತ್ರಿಂದ ತರಿಸಿದ್ದಾರೆ. ನಾನು ಅಂದಾಜು ಒಂದೊಂದು ಶೀಲ್ಡು ಅದೆಷ್ಟು ಸಾವಿರಗಳಾಗ್ತದೋ ಗೊತ್ತಿಲ್ಲ. ಭಾರಿ ದೊಡ್ಡ ಸೈಜ್ಗಳು ತರಿಸ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ, ಎಲ್ಲಿ ಕೊಡೋಲ್ಲ ಆ ಥರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಊರಲ್ಲಿ ಕೂಡ ನಮ್ಮ ಅಭಿಮಾನಿಗಳು ಮನೆಗೆ 4 ಲೀಟ್ರದ್ದು ಅವರು ನಮ್ಮ ಅಭಿಮಾನಿಗಳೇ ಸೇರ್ಕೊಂಡು ಅವರು ಏನು ಇವತ್ತು ಅಲ್ಲಿ ಹಾಟ್ ಬಾಕ್ಸ್ಗಳನ್ನು 4.25 ಲೀಟ್ರ್ ಕೊಡ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿ ಹುಡುಗರು ಇವತ್ತು ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ ಇಟ್ಟಿರತಕ್ಕಂಥದ್ದು ಇರ್ಬೋದು. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ನನ್ನ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಅಭಿಮಾನಿಗಳು ಎಲ್ಲ ಸೇರಿ ಮಾಡ್ತಕ್ಕಂಥ ಇವತ್ತು ಮಾಡ್ತಾರೆ. ಹಾಗಾಗಿ ನಾನು ಪ್ರತಿ ವರ್ಷ ಡೇರಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶನ ಆಗಿದೆ. ಅಲ್ಲಿ ಪ್ರತಿ ವರ್ಷ 12 ಲಕ್ಷಗಳನ್ನು ಚೆಕ್ ನಮ್ಮ ಮಕ್ಕಳು ವಿದ್ಯಾರ್ಥಿ ತಾಲೂಕಲ್ಲಿ ಯಾರೇ ಆಗಲಿ 60% ಮೇಲ್ಪಟ್ಟವ್ರು SLC PUC ಡಿಗ್ರಿ ಅವ್ರಿಗೆಲ್ಲ 5,000 ಕೊಡೋದು, ಡಿಗ್ರಿ ಅವ್ರಿಗೆ 10,000 ಕೊಡೋದು, ಇಂಜಿನಿಯರ್ಗಳಿಗೆ ಅವ್ರಿಗೆಲ್ಲ 25,000 ಈ ಥರ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ರೆ ಮೊದಲೆಲ್ಲ. ಆದರೆ ಇವಾಗ ನಾನು ಡೈರಿ ಹಾಲು ಒಕ್ಕೂಟದಲ್ಲಿ ನಿರ್ದೇಶನ ಆಗಿಲ್ಲ. ಆದರೂ ಸಹ ಇವತ್ತು ನಮ್ಮ ಅಭಿಮಾನಿಗಳು ಇಲ್ಲಿ ಏನು ಮೊದಲಿಂದನೂ ಮಾಡ್ತಾಯಿದ್ರು ಅಭಿಮಾನಿಗಳು, ಇವತ್ತು ಅದೇ ರೀತಿ ಎಲ್ಲ ಅಭಿಮಾನಿಗಳು ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನನ್ನ ಅಭಿಮಾನಿಗಳ ಏನು ನನ್ನ ದೊಡ್ಡಲೂರಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ತಾಲೂಕಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂಥವ್ರು ಎಲ್ಲ ಅಭಿಮಾನಿಗಳಿಗೂ ಇವತ್ತು ನಾನು ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಕಾರಣ ಏನಂದರೆ ವಿಶೇಷವಾಗಿ ಪ್ರತಿ ವರ್ಷ ನಾವು ಎಚ್ಚರಿಸ್ಕೊಂಡಿದ್ರು ಅವರೇ ಒಂದು ತಿಂಗಳ ಮುಂಚೆನೇ ಶುರು ಮಾಡ್ತಾರೆ. ಈ ಥರ ಮಾಡಬೇಕು, ಏನೇನು ಮಾಡಬೇಕು ಅಂತ ಅವರವರೇ ಮಾಡ್ಕೊತಾರೆ. ಅವರ ಹುಡುಗರುಗಳಿದ್ದಾರೆ, ಒಳ್ಳೆಯ ಹುಡುಗರುಗಳು, ಅವರೇ ಮಾತುಕತೆ ಮಾಡ್ಕೊಂಡು ಮಾಡ್ತಕ್ಕಂಥ ಕೆಲಸ. ಅದಕ್ಕಾಗಿ ಮತ್ತೊಮ್ಮೆ ನಾನು ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುಗಳು, ವಿದ್ಯಾರ್ಥಿಗಳು, ಸ್ನೇಹಿತರಿಗೆ, ಬೇರೆ ಬೇರೆ ಕಾರ್ಮಿಕರು ಇರ್ಬೋದು ಹಾಗೂ ವ್ಯಾಪಾರಸ್ಥರು ಯಾರೇ ಆಗಲಿ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.